ಲೋಕಸಭಾ ಚುನಾವಣೆ ನಮ್ಮೆಲ್ಲರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಮತವನ್ನು ಹಾಕುವಂತ ಚುನಾವಣೆ. ಇಂಥ ಮಹತ್ವದ ಚುನಾವಣೆ ಕಾಂಗ್ರೆಸ್ 75 ವರ್ಷದಲ್ಲಿ ಚುನಾವಣೆಯ ಮಹತ್ವವನ್ನೇ, ಆ ವಿಷಯವನ್ನೇ ಜನರ ಮುಂದೆ ಇಡಲಿಲ್ಲ. ಆದರೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಕಾರ್ಯವೈಖರಿ ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾವಣೆಗಳ, ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಕರ್ಯಗಳನ್ನು, ಪ್ರತಿಯೊಬ್ಬರ ಜೀವನದಲ್ಲಿ ನೆಮ್ಮದಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುಹೋಗುಗಳ ಮಧ್ಯದಲ್ಲಿ ನಮ್ಮ ಭಾರತದ ಸ್ಥಾನಮಾನ ಮತ್ತು ಅದರ ಮಹತ್ವವನ್ನು ದಿನನಿತ್ಯ ಎದ್ದು ನೋಡಿದಾಗ ದೇಶದ ನಾಗರಿಕರಿಗೆ ಅನಿಸ್ತಾ ಇದೆ, ನಮ್ಮ ಪಾತ್ರ ಎಷ್ಟು ಮಹತ್ವದಿದೆ ದೇಶದ ಬೆಳವಣಿಗೆಯಲ್ಲಿ ಅಂತ. ನಾವು ಕೊಡುವ ಒಂದೊಂದು ಮತದ ಮಹತ್ವ ಎಷ್ಟು ಮುಖ್ಯವಾಗಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬ ನಾಗರಿಕನಿಗೆ ಅನಿಸ್ತಾ ಇದೆ. ಅದಕ್ಕೆ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರತಿಯೊಬ್ಬರ ಜೀವನದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬದಲಾವಣೆ ತರುವಂತಹ ಸಂಪೂರ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ರೈತಾಪಿ ವರ್ಗ ಆಗಿರ್ಬೋದು, ಅದು ಮಹಿಳಾ ವರ್ಗ ಆಗಿರ್ಬೋದು, ಬಡವರ ವರ್ಗ ಆಗಿರ್ಬೋದು, ಯುವಕರ ವರ್ಗ ಆಗಿರ್ಬೋದು. ಈ 4 ಪ್ರಮುಖ ವರ್ಗಗಳ ಬದಲಾವಣೆ ಆದರೆ ಎಲ್ಲ ಜಾತಿ, ಧರ್ಮ, ಪಂಥ, ಪ್ರಾಂತ, ಪಂಗಡ, ಭಾಷೆ ಎಲ್ಲರ ಒಂದು ಉದ್ಧಾರವಾಗ್ತದೆ ಅನ್ನುವಂಥದ್ದನ್ನು ದೂರದೃಷ್ಟಿಯಿಂದ ಮೋದಿಯವರು ವಿಶೇಷವಾಗಿ 4 ವರ್ಗಗಳ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದರ ಪರಿಣಾಮವಾಗಿ ಒಂದು 4 ಯೋಜನೆಗಳನ್ನು ಹೇಳ್ತೀನಿ ಅಷ್ಟೇ. ರೈತರಿಗೆ 25 ಯೋಜನೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಧಾನಮಂತ್ರಿ ಸಮ್ಮಾನ ನಿಧಿ ಯೋಜನೆ ಪ್ರತಿ ವರ್ಷ 6,000 ರೂಪಾಯಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಕಳೆದುಕೊಂಡ ಬೆಳೆಗಳಿಗೆ ಪರಿಹಾರವನ್ನ, ಈ ವರ್ಷದ ಕರ್ನಾಟಕದ ಇವತ್ತ 3,472 ಕೋಟಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿದೆ. ಬರುವಂತ 3-4 ದಿನದಲ್ಲಿ ನಮ್ಮ ಎಲ್ಲ ರೈತರ ಖಾತೆಗಳಿಗೆ ಹಣವನ್ನು ಬರ್ತದೆ ಅನ್ನುವಂಥದ್ದನ್ನು, ಮೋದಿ ಸರ್ಕಾರದ ಹಣವನ್ನು ಬರ್ತದೆ ಅನ್ನೋ ವಿಶ್ವಾಸವನ್ನು ಕೊಡ್ತಾ ಇದ್ದೀನಿ. ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಹೆಚ್ಚು ಮಾಡಿ ಇವತ್ತು 10 ವರ್ಷದಲ್ಲಿ 4 ಪಟ್ಟು ರೈತನ ಬೆಳೆಗಳ ಭಾವನೆ ಹೆಚ್ಚಾಗಿದೆ. ಬಡವರಿಗೆ ಪ್ರಧಾನಮಂತ್ರಿ ಜನಧನ ಯೋಜನೆ ಮುಖಾಂತರ ಬ್ಯಾಂಕ್ಗಳ ಸವಲತ್ತನ್ನು ಕೊಟ್ಟಿರುವುದು, ಆಯುಷ್ಮಾನ್ ಕಾರ್ಡ್ಗಳನ್ನು ಕೊಟ್ಟು ಇವತ್ತು ಬಡವರ ಜೀವನದಲ್ಲಿ ಒಂದು ಆಶಾಕಿರಣವನ್ನು ಹುಟ್ಟಿಸಿ ತನ್ನ ಖರ್ಚನ್ನ ಉಳಿತಾಯವನ್ನು ಮಾಡಿರುವುದಾಗಿರ್ಬೋದು. 90 ಕೋಟಿ ಜನರಿಗೆ ಪ್ರತಿ ತಿಂಗಳು ರೇಷನ್ ಕೊಡ್ತಾ ಆಗಿರಬಹುದು. ಬಡವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಖಾಂತರ ಮನೆಯನ್ನ ಕೊಡ್ತದಾಗಿರ್ಬೋದು. ಬಡ ಹೆಣ್ಣು ಮಕ್ಕಳ ಮನೆಯಲ್ಲಿ ಶೌಚಾಲಯಗಳನ್ನು ಕಟ್ಟಿಸಿದರಾಗಿರ್ಬೋದು. ಬಡ ಹೆಣ್ಣು ಮಕ್ಕಳ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದಾಗಿರ್ಬೋದು. ಬಡ ಗರ್ಭವತಿ ಮಹಿಳೆಗೆ 5,000 ರೂಪಾಯಿ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಕೊಟ್ಟಿದ್ದಾಗಿರ್ಬೋದು. ಬಡವರ ಮನೆಗೆ ಕರೆಂಟ್ ಉಚಿತವಾಗಿ ಕೊಟ್ಟಿದ್ದಾಗಿರ್ಬೋದು. ಯುವಕರಿಗಾಗಿ 54 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾಗಿರ್ಬೋದು. 2014ರವರೆಗೆ ಶಾಲಾ ಕಾಲೇಜುಗಳು, ಯೂನಿವರ್ಸಿಟಿಗಳು ಅದರ 2 ಪಟ್ಟು ಕೇವಲ 10 ವರ್ಷದಲ್ಲಿ ಮಾಡಿದ್ದಾಗಿರ್ಬೋದು. ಯುವಕರು 54 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾಗಿರ್ಬೋದು. ಆಟ ಪಾಠಗಳಲ್ಲಿ ಮಹತ್ವವನ್ನು ಕೊಟ್ಟು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಮೀಣ ಭಾಗದಿಂದ ಯುವಕರನ್ನ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಒಲಿಂಪಿಕ್ಗಳಲ್ಲಿ, ಏಷ್ಯಾಗಳಲ್ಲಿ ಅನೇಕ ಪದಕಗಳನ್ನು ತಗೊಂಡಿದ್ದರಾಗಿರ್ಬೋದು. ಚಂದ್ರಯಾನಕ್ಕೆ ಮುಟ್ಟಿದ್ದಾಗಿರ್ಬೋದು.
ನಮ್ಮ ಆರ್ಥಿಕ ಸ್ಥಿತಿ ದೇಶದ್ದು 11ನೇ ಸ್ಥಾನದಲ್ಲಿತ್ತು 10 ವರ್ಷದ ಕೆಳಗೆ. ಇವಾಗ 5ನೇ ಸ್ಥಾನಕ್ಕೆ ಬಂದಿದೆ. ಮೋದಿಯವರ 3ನೇ ಟರ್ಮ್ಗೆ 3ನೇ ಸ್ಥಾನಕ್ಕೆ ಬರುವಂತದ್ದು ಭರವಸೆಯನ್ನು ಕೊಟ್ಟಿದ್ದಾಗಿರ್ಬೋದು. ಇಡೀ ವಿಶ್ವದಲ್ಲಿ ಈ ವರ್ಷ ಅತಿ ಹೆಚ್ಚಿನ ವೇಗವಾಗಿ ಜಿಡಿಪಿ ಯಾವುದಾದರೂ ದೇಶವನ್ನ ಹೊಂದುತ್ತಾ ಇದೆ ಅಂದ್ರೆ ಅದು ನಮ್ಮ ಭಾರತದಾಗಿರಬಹುದು. ಹೀಗೆ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು 10 ವರ್ಷದ ಹಿಂದಿರುವಂತದ್ದು 2 ಪಟ್ಟು ಮಾಡಿದ್ದಾಗಿರಬಹುದು. ವಿಮಾನ ನಿಲ್ದಾಣಗಳು 2 ಪಟ್ಟು ಮಾಡಿದ್ದಾಗಿರಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ 2 ಪಟ್ಟು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದಾಗಿರಬಹುದು. ಆರೋಗ್ಯ ಕ್ಷೇತ್ರದಲ್ಲಿ 2 ಪಟ್ಟು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದಾಗಿರಬಹುದು. ರೈಲ್ವೆ ಕ್ಷೇತ್ರದಲ್ಲಿ ಒಂದು ಭಾರತ್ ನಮೋ ಭಾರತ್ ಅನ್ನುವಂತ ಮುಂದೆ ಬರುತ್ತದೆ ಬುಲೆಟ್ ಟ್ರೈನ್ಗಳನ್ನ, ಅನೇಕ ಹೊಸ ರೈಲ್ವೆ ಮಾರ್ಗಗಳನ್ನ ಹೆಚ್ಚು ಮಾಡಿದಾಗಿರ್ಬೋದು. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ 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 ಕೈಗಾರಿಕೆಗಳ ಸ್ಥಾಪನೆ ಆಗಿರ್ಬೋದು. ಇಡೀ ವಿಶ್ವ ಭಾರತದ ಕಡೆ ಆಶಾಭಾವನೆಯಿಂದ ನೋಡ್ತಾ ಇದೆ. ಮುಂದೊಂದು ದಿನ ಭಾರತ ವಿಶ್ವಗುರು ಆಗ್ತಾ ಇದೆ 25 ವರ್ಷದಲ್ಲಿ ಅಂತ. ಇದು ಮೋದಿಯವರು ಹೇಳಿದರೆ 10 ವರ್ಷದಲ್ಲಿ ಮಾಡುವುದು ಕೇವಲ ಇದು ಟ್ರೈಲರ್ ಅಂತ. ಟ್ರೈಲರ್ ಅರ್ಥ ಮಾಡಿಕೊಳ್ಳಿ. 10 ವರ್ಷದಲ್ಲಿ ಮಾಡಿದ ಟ್ರೈಲರ್ ಆಗಿದ್ರೆ ಮುಂದೆ ಬರುವಂತಹ 5 ವರ್ಷದಲ್ಲಿ ಯಾವ ದೊಡ್ಡ ಪಿಕ್ಚರ್ ತೋರಿಸ್ತಾರೆ ಅಂತ. ಇಲ್ಲಿ ಈ ಕ್ಷೇತ್ರದ ಶಾಸಕರು, ಉಸ್ತುವಾರಿ ಮಂತ್ರಿಗಳು ದಿನಾ ಬೆಳಗಾದ್ರೆ ಇಷ್ಟೆಲ್ಲ ನಾ ಕೆಲಸ ಮಾಡಿದ ಮೇಲೂ ಒಬ್ಬೊಬ್ಬರ ಜಿಲ್ಲೆಗೆ ಕೊಡುಗೆ ಶೂನ್ಯ ಅಂತ ಹೇಳ್ತಾರೆ. ಅನೇಕ ಲೋಕಾರ್ಪಣೆ ಕಾರ್ಯಕ್ರಮಗಳಲ್ಲಿ ಈಶ್ವರ್ ಖಂಡ್ರವರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಇಳಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅದು ಸುಳ್ಳ? ಬೀದರ್ ಕಲಬುರಗಿ ರೈಲ್ವೆ ಲೈನ್ ಪ್ರಧಾನಮಂತ್ರಿ ಬಂದಾಗ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಇಳಿಸ್ಕೊಂಡಿದ್ದಾರೆ. ಅದು ಸುಳ್ಳ? ನಿಮ್ಮ ತಾಲೂಕಿನಲ್ಲಿ ಸಿಪೆಟ್ ಕಾಲೇಜ್ ಪ್ರಾರಂಭ ಆಗಿದೆ, ಅದು ಸುಳ್ಳ? ಭೂಮರೇಡಿ ಕಾಲೇಜಿನಲ್ಲಿ ಸೈನಿಕ ಶಾಲೆ ಪ್ರಾರಂಭ ಆಗ್ತದೆ, ಅದು ಸುಳ್ಳ? ಜಿಲ್ಲೆಯಲ್ಲಿ ಎಲ್ಲೇ ರಸ್ತೆಗಳನ್ನು ಓಡಾಡಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ನಾನು ಮಾಡಿರೋದು, ಅದು ಸುಳ್ಳ? ನಿಮ್ಮ ಬಾಲ್ಕಿ ಮೇಲಿನ 16 ಹೊಸ ಟ್ರೈನ್ಗಳನ್ನು ಹೋಗ್ತಾ ಇದ್ದು, ಅದು ಸುಳ್ಳ? ಏನು ಮಾತಾಡ್ತಾ ಇದ್ದೀರಿ ಈಶ್ವರ್ ಖಂಡ್ರೆ ಅವರೇ? ಸ್ವಲ್ಪ ಇದೆಯಾ ನಿಮಗೆ? ಮಾಡಿದ್ದನ್ನ ಮಾಡಿಲ್ಲ ಅಂತ ಹೇಳಿ ಚುನಾವಣೆ ಇದೆ ಆರೋಪ ಮಾಡಿ ಎಲ್ಲಾದರೂ ಸತ್ಯಕ್ಕೆ ಸಮೀಪ ಇರುವಂತದ್ದನ್ನಾರು ಮಾಡಿ. ಸತ್ಯಕ್ಕೆ ದೂರ ಆದ್ರೆ ಜನ ಒಪ್ಪಲ್ಲರಿ. ಭಗವಂತ ಕೋಬ 2 ಬಾರಿ ಜನರ ಆಶೀರ್ವಾದವನ್ನು ಪಡೆದು ಜಿಲ್ಲೆಗೆ ಏನು ಮಾಡಿದನಂತದನ್ನ ನಿಮ್ಮ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಜನ ಮತ್ತೊಮ್ಮೆ ಆರಿಸಿ ದೊಡ್ಡ ಸರ್ಟಿಫಿಕೇಟ್ ಕೊಡ್ತಾರೆ ಅನ್ನುವಂಥದ್ದನ್ನ ಹೇಳ್ತೇನೆ. ಏನಾದ್ರೂ ನನ್ನ ಆರೋಪ ಮಾಡುವುದಿದ್ರೆ ನಾನು ಭ್ರಷ್ಟಾಚಾರ ಮಾಡಿದ್ದೇನೆ ಅನ್ನುವಂಥದ್ದನ್ನು ಬೀದಿಗೆ ಎಳೆಯಬೇಕಾಗಿತ್ತು. ನನ್ನ ಮೇಲೆ ಯಾವುದಾದ್ರೂ ಹಗರಣ ಆರೋಪ ಬಂದಿದೆ ಅಂದ್ರೆ ನನಗೆ ಬೀದಿಗೆ ಎಳೆಯಬೇಕಾಗಿತ್ತು. ನಾನು ಜನರಿಗೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನನಗೆ ಬೀದಿಗೆ ಎಳೆಯಬೇಕಾಗಿತ್ತು. ನಾನು ಜಿಲ್ಲೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಅಂದ್ರೆ ನನಗೆ ಬೀದಿಗೆ ಎಳೆಯಬೇಕಾಗಿತ್ತು. ಎಲ್ಲಿ ನೈತಿಕತೆ ಇದೆ ಈಶ್ವರ್ ಖಂಡ್ರೆ ಅವರೇ ನಿಮಗೆ? ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿ 65 ವರ್ಷ ಆಯಿತು ಬಾಲ್ಕಿನಲ್ಲಿ ನೀವು ಶಾಸಕರಾಗಿ ಮಂತ್ರಿಗಳಾಗಿ ನಿಮ್ಮ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದೆ. ಯಾರಾದರೂ ಒಬ್ಬರು ಬಾಲ್ಕಿಯಲ್ಲಿ ಸ್ಟೇಡಿಯಂ ಕಟ್ಟಿಸಿಕೊಟ್ಟಿದ್ದಾರೆ, ಅದಕ್ಕೆ ಸ್ಟೇಡಿಯಂ ಇದ್ರೆ ತಂದು ತೋರಿಸಿ ನೋಡೋಣ. ಯಾಕೆ ಕಟ್ಟಿಸಲಿಲ್ಲ? 65 ವರ್ಷಗಳ ಅಧಿಕಾರವನ್ನು ಮಾಡಿದ ಮೇಲೆ ಕೂಡ ನಿಮಗೆ ತಾಲೂಕಿನ ಜಿಲ್ಲೆ ಅಭಿವೃದ್ಧಿ ಬೇಕಾಗಿಲ್ಲ, ನಿಮಗೆ ನಿಮ್ಮ ಕುಟುಂಬದ ಅಭಿವೃದ್ಧಿ ಮಾತ್ರ ಬೇಕಾಗ್ತದೆ ಅನ್ನುವಂಥದ್ದನ್ನು 65 ವರ್ಷದಲ್ಲಿ ಸಾಧಿಸಿದೆ.
ಇವತ್ತು ಅವರ ಬಲಗೈ ಗಂಟ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸದಸ್ಯ, ಕಲೆಕ್ಟರ್, ಮಂತ್ರಿ ಕಲೆಕ್ಟರ್, ತಿಳಿತಲ್ಲ, ಮಂತ್ರಿ ರುಚುಲಿ ಮಾಡೋ ಕಲೆಕ್ಟರ್ ಶರಣು ಮೋದಿ ಅನ್ನವರು 2 ಕೋಟಿ ನಗದನ್ನ ಟ್ರೈನ್ನಲ್ಲಿ ತಗೊಂಡು ಬರ್ತಾ ಇದ್ದರು. ಗುಲ್ಬರ್ಗದವರ ಹಿಡಿದು ಹಾಕಿದರು. ಎನ್ಕ್ವೈರಿ ನಡೀತಾ ಇದೆ. ಭ್ರಷ್ಟಾಚಾರ ಕಂಡ್ರೆ ನಿಮ್ಮ ಭ್ರಷ್ಟಾಚಾರದ ಕೈ ಕನ್ನಡಿ. ಮೊನ್ನೆ ಹೇಳಿದ್ರಿ ಡಿಸಿಸಿ ಬ್ಯಾಂಕಿನ ಮೇಲೆ ಐಟಿ ರೇಡ್ ಆದಾಗ ಭಗವಂತ ಖೋಬಾ ಮಾಡಿಸಿದ್ದಾನೆ ಅಂತ ಸಾಕ್ಷಿ ಬಂತಲ್ಲ ನಿಮ್ದು, ಭ್ರಷ್ಟಾಚಾರದ ಸಾಕ್ಷಿ. ಏನು ಉತ್ತರ ಕೊಡ್ತೀರಿ? ಇದೇ ನಿಮ್ಮ ಹತ್ರ ಉತ್ತರ? ನೈತಿಕತೆ ಕೊಡ್ಲಿಕ್ಕೆ ಲಿಂಗಾಯತರ ವಿಷಯ ಮಾತಾಡ್ತಾರೆ. ನಾನು ಲಿಂಗಾಯತ್ ಅಲ್ವಾ? ನನಗೆ ಸಮಾಜದ ಕಳಕಳಿ ಇಲ್ವಾ? ಲಿಂಗಾಯತ್ ಇದ್ರಲ್ಲ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅನೇಕ ವರ್ಷಗಳಿಂದ ಅಧ್ಯಕ್ಷರಾಗಿದ್ರಿ, ಪ್ರಧಾನ ಕಾರ್ಯದರ್ಶಿಗಳಾಗಿದ್ರಿ. ನಮ್ದೇ ಸಮಾಜದ ಹುಡುಗಿ ಮಗಳು 18ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಫಯಾಜ್ ಅನ್ನುವಂತ ಕ್ರೂರಿ ಹಾಡು ಹಗಲು ಕಾಲೇಜಿನಲ್ಲಿ ಕೊಲ್ಲದ ಆ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಏನಾದ್ರೂ ಪ್ರಯತ್ನವನ್ನ ಮಾಡಿದಿರಾ? ಸರ್ಕಾರದಲ್ಲಿ ಮಂತ್ರಿ ಆಗಿದ್ರಿ, ನ್ಯಾಯ ಕೊಡಬೇಕಿಲ್ಲ, ತಕ್ಷಣವಾಗಿ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಇಲ್ಲ, ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ, ನಾಚಿಕೆ ಆಗಿದೆ. ಆ ಜವಾಬ್ದಾರಿಯಲ್ಲಿ ಮುಂದುವರಿಲಿಕ್ಕೆ ತಕ್ಷಣವಾಗಿ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಇದ್ ಕಡೆ ನ್ಯಾಯ ಕೊಡೋ ಕೆಲಸನೂ ಮಾಡಲಿಲ್ಲ, ಅದ್ ಕಡೆ ನೈತಿಕತೆ ಒತ್ತಿ ರಾಜೀನಾಮೆನೂ ಕೊಡ್ಲಿಲ್ಲ. ಸ್ಪಷ್ಟ ಗೊತ್ತಾಗ್ತಾ ಇದೆ, ಕೇವಲ ಅಧಿಕಾರ ಮಾತ್ರ ಅವರಿಗೆ ಬೇಕು ಅಂತ. ಕೇವಲ ಅಧಿಕಾರ ಮಾತ್ರ. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಉತ್ತರ ಕೊಡಬೇಕಲ್ಲ ನೀವು. ಪ್ರಾರಂಭ ಮಾಡಿದವರು ಬಾಲ್ಕಿ ಹಿರೇಮಠದ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವಲಿಂಗ ಪಟ್ಟದೇವರು ರೈತನ ಹತ್ರ ಹೋಗಿ ಮನೆ ಮನೆಗೆ ಜೋಳಿಗೆ ಹಾಕಿ ಭಿಕ್ಷೆ ಬೇಡಿ ತಲೆ ಮೇಲೆ ಮಣ್ಣು ಕಲ್ಲನ್ನು ಹೊತ್ತಿ ಅವರ ಜೀವಿತ ಅವಧಿಯಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೆಸಿದ್ರು. ಅವರ ಲಿಂಗೈಕ್ಯ ಆದ್ಮೇಲೆ ಸೊಸೈಟಿ ಹೋಗೋ ಟ್ರಸ್ಟ್ ಆಯಿತು. ಟ್ರಸ್ಟಿನ ಅಧ್ಯಕ್ಷರು ಯಾರು ಇವಾಗ? ಈಶ್ವರ ಖಂಡ್ರೆ. ಟ್ರಸ್ಟಿಗೆ ಕಾರ್ಯದರ್ಶಿ ಯಾರು? ಸಾಗರ ಖಂಡ್ರೆ. ಸದಸ್ಯರು ಯಾರು? ಧರ್ಮ ಪತ್ನಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರಲ್ಲಿ ಹೊರಗೆ. ಯಾರಪ್ಪನ ಆಸ್ತಿ ಗೊತ್ತದು? ಜನರ ಒಂದೊಂದು ದುಡ್ಡು ಚಂದವನ ಕೊಟ್ಟಿ ಕಟ್ಟಿಸಿದಂತ ಸಂಸ್ಥೆ ಅದು. ಲಿಂಗಾಯತರಿಗೆ ಇದೇನು ಮಾಡಿದಿರಪ್ಪ ನೀವು? ಏನು ಮಾಡಿದ್ರಿ ಹೇಳಿ? ಮಹಾಸಭಾದ ವತಿಯಿಂದ ಎಲ್ಲಾದರೂ ಬಡವರಿಗೆ ಶಾಲೆ, ಕಾಲೇಜುಗಳು, ಹಾಸ್ಟೆಲ್ಗಳನ್ನು ಕಟ್ಟಿಸಿದ್ರ? ಲಿಂಗಾಯತರಿಗಿರುವಂತಹ ಸಮಸ್ಯೆಗಳನ್ನು ಹೋರಾಟ ಮಾಡಿ ಅಥವಾ ಸಂಘರ್ಷಗಳನ್ನು ಮಾಡಿ ಸರ್ಕಾರದ ವಿರುದ್ಧ ಏನಾದರೂ ಮಾಡಿದ್ರ? ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿಕೊಂಡಿರೋದನ್ನ ಮಹಾಸಭಾನ ನಿಮ್ಗೆ ಲಿಂಗಾಯತರು ಓಟ್ ಹಾಕ್ಬೇಕಾ? ಹೋದ ಬಾರಿ ಹಾಕಿದ್ರ? ಈ ಬಾರಿನೂ ಹಾಕಲ್ಲ. ಮತ್ತೆ ಯಾವುದೇ ಒಂದು ಜನಪ್ರತಿನಿಧಿ ಆಗ್ಬೇಕಾದ್ರೆ ಎಲ್ಲಾ ಜಾತಿ, ಧರ್ಮ, ವರ್ಗಗಳ ಮತಗಳನ್ನ ತಗೊಳ್ಬೇಕಾಗ್ತದೆ.
ಅದನ್ನ ಇವತ್ತು ಭಾರತದಲ್ಲಿ ಆ ಶಕ್ತಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷಕ್ಕಿದ್ರೆ ಅದು ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಇದೆ. ಹೀಗಾಗಿ ಕಳೆದ ಟಿಕೆಟ್ ಘೋಷಣೆ ಆದ್ಮೇಲೆ ಸುಮಾರು 45 ದಿವಸ ಆಗ್ತಾ ಇದೆ. ಈಗ ಇಡೀ ಕ್ಷೇತ್ರದಲ್ಲಿ ಮೂಲೆ ಮೂಲೆಯಲ್ಲಿ 3-4 ಬಾರಿ ಸುತ್ತಾಡಿದ್ದೀನಿ. ಕಾರ್ಯಕರ್ತರ ಉತ್ಸಾಹ, ಮುಖಂಡರ ಒಗ್ಗಟ್ಟುತನ, ಮತದಾರರ ದೃಢ ಸಂಕಲ್ಪ ಮತ್ತೊಮ್ಮೆ ಮೋದಿಯವರಿಗೆ ಪ್ರಧಾನಮಂತ್ರಿ ಮಾಡಬೇಕಂತ, ಇವೆಲ್ಲವೂ ಸಮೀಕರಣವನ್ನು ನೋಡಿದಾಗ ಕಾರ್ಯಕರ್ತರ ಕೂಗಾಗಿದೆ. ಯಾವ ರೀತಿ ದೇಶದ ಜನರ ಕೂಗಾಗಿದೆಯೋ ಅಕ್ಕಿ ಬಾರ್ 400 ಪಾರ್ ಅನ್ನುವಂಥದ್ದು. ಆಯ್ತು, ನೋಡ್ತೇನೆ. ನಮ್ಮ 2 ನಿಮಿಷ ಇರ್ಬೇಕು, ಇನ್ನು 5 ನಿಮಿಷ. ಯಾವ ರೀತಿ ಇಡೀ ದೇಶದಲ್ಲಿ ಜನರ ಕೂಗಾಗಿದೆಯೋ ಅಬ್ಕಿ ಬಾರ್ 400 ಪಾರ್ ಅನ್ನುವಂಥದ್ದನ್ನ ಬೀದರ್ ಲೋಕಸಭಾ ಜನರ ಕೂಗಾಗಿದೆ. ಅಬ್ಕಿ ಬಾರ್ 3 लाख ಪಾರ್ ಲೀಡ್ ಅಂತ. ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ಗೆ ಯಾರೂ ಒಪ್ತಾ ಇಲ್ಲ. ಯಾಕೆ ಒಪ್ತಾ ಇಲ್ಲ ಅಂದ್ರೆ ಕೇಂದ್ರದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರುವುದಿದೆ. ಕಳೆದ 30 ವರ್ಷದಿಂದ ಕಾರ್ಯಕರ್ತನಾಗಿ, ಕಳೆದ 10 ವರ್ಷದಿಂದ ಸಂಸದ ಮತ್ತು ಸಚಿವನಾಗಿ ನಾನು ಮಾಡಿದಂತ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದರೆ ಪ್ರತಿಯೊಬ್ಬರ ಮನದ ಮಾತಾಗಿದೆ. ಮತ್ತೊಮ್ಮೆ ಭಗವಂತ ಅವಕಾಶ ಕೊಟ್ಟಿದ್ರೆ ಮತ್ತೆ ಕೇಂದ್ರದಲ್ಲಿ ಸಚಿವನಾಗ್ತೇನೆ ಅನ್ನುವಂಥದ್ದನ್ನ ಸ್ವತಃ ನಮ್ಮ ಯಡಿಯೂರಪ್ಪನವರು ಮೊನ್ನೆ ನೀವು ಭಗವಂತ ಕೊಡುವಂತ ಒಂದೊಂದು ಮತವು ಎಂಪಿಗಲ್ಲ ಮಂತ್ರಿಗೆ ಕೊಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ಹೇಳಿ. ಜಿಲ್ಲೆ ಅಭಿವೃದ್ಧಿ ಯಾವ ಈಶ್ವರ್ ಖಂಡ್ರೆ ಅವರ ಕುಟುಂಬ ತಾಲೂಕಿನ ಅಭಿವೃದ್ಧಿ ಮಾಡುವಂತ ಯೋಗ್ಯತೆ ಇಲ್ಲವೋ, ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಮಾಡುವಂತ ಯೋಗ್ಯತೆ ಇದೆಯಾ? ಸಾಧ್ಯನೇ ಇಲ್ಲ. ಕೇಳಿ ಅವರಿಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರಾದರೂ ಕೇಳ್ತಾ ಇದ್ರೆ ಇಲ್ಲಿ ಕಳೆದ 10 ವರ್ಷದಲ್ಲಿ ಬೀದರ ಜಿಲ್ಲೆ ಅಭಿವೃದ್ಧಿಯ ಚಿಂತನೆಗೆ ಯಾವುದಾದ್ರೂ ಬೈಠಕ್ಕೆ ನೀವು ಕರೆದಿದ್ದೀರ? ನನ್ನನ್ನ ಮೊದಲು 22 ತಿಂಗಳ ಸಚಿವನಾಗಿದ್ರಿ, ಹೆಚ್ಚು ಕಡಿಮೆ ಇವಾಗ 1 ವರ್ಷ ಸಚಿವನಾಗಿದ್ರಿ. ಉಸ್ತುವಾರಿ ಸಚಿವರಾಗಿ ಕೇಂದ್ರದಲ್ಲಿ ಒಬ್ಬ ಸಚಿವನಿದ್ದೀನಿ, ಕೇಂದ್ರದಲ್ಲಿ ಒಬ್ಬ ಸಂಸದನಿದ್ದೀನಿ. ಜಿಲ್ಲೆಯ ಚಿಂತನೆ ಮಾಡಲಿಕ್ಕೆ ನೀವು ಎಂದಾದರೂ ನಮ್ಮ ಆಹ್ವಾನವನ್ನು ಮಾಡಿದಿರ? ಹೋಗಲಿ, ನೀವು ಮಾಡಲಿಲ್ಲ. ನಾನು ನಿಮಗೆ 10 ಬಾರಿ ಕೇಳಿದ್ದೀನಿ, ಕೂತ್ಕೊಂಡು ಚಿಂತನೆಯನ್ನ ಮಾಡೋಣ, ಜಿಲ್ಲೆಯ ಚಿಂತನೆಯನ್ನ ಮಾಡೋಣ ಅಂತ. ಏನಾದರೂ ದೇವರ ಮೇಲೆ ಭಕ್ತಿ ಇದ್ರೆ ನಿಮ್ಮ ಮನೆ ಹಾನಿ ಮಾಡಿ ಹೇಳಿ, ನನ್ನ ಸವಾಲನ್ನು ಸ್ವೀಕಾರವನ್ನು ಮಾಡಿಲ್ಲ. ಅದಕ್ಕೆ ಈ ಬಾರಿ ಇಂಥ ದೊಡ್ಡ ಅಂತರದಿಂದ ನೀವು ಭಾತಾಮ್ರದವರು ಲೀಡ್ ಕೊಡಬೇಕು. ಮತ್ತೊಂದು ಚುನಾವಣೆಯಲ್ಲಿ ಭಾತಾಮ್ರವು ಅವ್ರಿಗೆ ಕನಸಿನಾಗ ಬರಬೇಕು, ನಿಂತ್ಕೋಬಾರದು ಅಂತ. ಕೂವನ ಎದುರು ನಾವು ನಿಂತ್ಕೋಬಾರದು ಅಂತ ಅವ್ರಿಗೆ ಕನಸಿನಲ್ಲಿ ಬರಬೇಕು. ಬಂಧುಗಳೇ,